ಮುಂದಿನ ಭಾಗ ರಾಯರು ತಾನೇ ಅರಿಸಿಕೊಂಡ ಸ್ಥಳ ಮಂತ್ರಾಲಯ ಪ್ರವೇಶ. ಶ್ರೀ ರಾಘವೇಂದ್ರರ ಅಂತರ್ದೃಷ್ಟಿಯಿಂದ ಅವರು ಮಂತ್ರಾಲಯ ಪ್ರದೇಶವನ್ನು ಹೇಗೆ ಆಯ್ಕೆ ಮಾಡಿದರು? ಅಲ್ಲಿ ನಡೆದ ಮೊದಲ ಅಚ್ಚರಿಯ ಘಟನೆಯೇನು? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಲೀಲಾ. ಭಾಗ 5 ಮಂತ್ರಾಲಯ ಪ್ರವೇಶದ ಮಹಿಮೆ. ಸನ್ಯಾಸ ಸ್ವೀಕರಿಸಿ ಮಠಾಧಿಪತಿಯಾಗಿದ್ದ ನಂತರ ಶ್ರೀ ರಾಘವೇಂದ್ರ ತೀರ್ಥರು ದಕ್ಷಿಣ ಭಾರತದ ಅನೇಕ ಊರುಗಳಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಮಾಡುತ್ತಿದ್ದರು. ತಮ್ಮ ಉಪನ್ಯಾಸಗಳ ಮೂಲಕ ಅವರು ಜನರಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯನ್ನು ಬೆಳೆಸುತ್ತಿದ್ದರು. ಆದರೆ ಅವರೊಳಗೊಂದು ಗುಟ್ಟು ಸಮೃದ್ಧವಾಗುತ್ತಿತ್ತು. ಒಂದು ದೈವಿಕ ಸ್ಥಳವನ್ನು ಹುಡುಕಬೇಕು, ಅಲ್ಲಿ ತಮ್ಮ ಅಂತಿಮ ತಪಸ್ಸನ್ನು ಪೂರೈಸಬೇಕು ಎಂದು. ಮಂತ್ರಾಲಯ ಪ್ರವೇಶದ ಹಿಂದಿನ ದಿವ್ಯ ಇಂಗಿತ. ಒಮ್ಮೆ ತಾಂಡವಪುರ ಎಂಬ ಊರಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ರಾಯರಿಗೆ ಒಂದು ದೈವಿಕ ದರ್ಶನವಾಯಿತು. ನದಿಯ ತೀರದಲ್ಲಿ ಯುಗಾನುಗತವಾಗಿ ತಪಸ್ಸು ನಡೆದಿರುವ, ಪವಿತ್ರತೆ ತುಂಬಿರುವ ಒಂದು ಭೂಭಾಗ ಅದು ತಮಗೆ ತೋರಿಬಂದಿತು. ಆ ಸ್ಥಳವೇ ಇಂದು ಪ್ರಸಿದ್ಧವಾದ ಮಂತ್ರಾಲಯ. ಶಿಷ್ಯರಿಗೆ ಕರೆದರು. ತುಂಗಾಭದ್ರಾ ನದಿಯ ದಡದಲ್ಲೊಂದು ಪವಿತ್ರ ಕ್ಷೇತ್ರವಿದೆ. ನಾನಲ್ಲಿ ತಪಸ್ಸು ಮಾಡುವೆನು ಮತ್ತು ನನ್ನ ಸಮಾಧಿ ಅಲ್ಲಿ ನಡೆಯುವುದು. ಅವರು ಮಠದ ಕೇಂದ್ರವನ್ನು ಅಲ್ಲಿಗೆ ಸ್ಥಳಾಂತರ ಮಾಡಲು ತೀರ್ಮಾನಿಸಿದರು. ಮಂತ್ರಾಲಯದ ಪವಿತ್ರತೆ ಮತ್ತು ಚರಿತ್ರೆ. ಮಂತ್ರಾಲಯ ಪ್ರದೇಶ ಹಿಂದಿನಿಂದಲೇ ಋಷಿ ಮುನಿಗಳ ತಪೋಭೂಮಿ. ಪೂರ್ವಕಾಲದಲ್ಲಿ ಪರಶುರಾಮನು, ಪರಶುರಾಮಾಶ್ರಮ ಹಾಗೂ ಬಲರಾಮನ ಚರಿತ್ರೆ ಈ ಭೂಮಿಯಲ್ಲಿ ನಡೆದಿತ್ತು ಎನ್ನಲಾಗುತ್ತದೆ. ಅಲ್ಲದೆ ಅದು ಅನೇಕ ಬುದ್ಧಿವಂತ ಪುರುಷರ ತಪೋಸ್ಥಳವಾಗಿತ್ತು. ಅಲ್ಲಿಗೆ ಬಂದ ರಾಯರು ತುಂಗಾಭದ್ರೆಯ ದಡದಲ್ಲಿ ತಮ್ಮ ತಪಸ್ಸನ್ನು ಆರಂಭಿಸಿದರು. ಜನರು, ಶಿಷ್ಯರು, ಭಕ್ತರು ಸಹ ಬೆನ್ನು ಹಿಡಿದು ಬಂದರು. ಮಠ ಹೂರಣೆಯು ಅಲ್ಲಿ ಆರಂಭವಾಯಿತು. ಪ್ರಥಮ ಚಮತ್ಕಾರ, ಭಕ್ತನ ಕಷ್ಟ ಪರಿಹಾರ. ಮಂತ್ರಾಲಯದಲ್ಲಿ ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಒಂದು ಬಡಗೊಬ್ಬರದವರ ಕುಟುಂಬದವರು ರಾಯರನ್ನು ಭೇಟಿ ಮಾಡಿದರು. ಅವರ ಮಗನಿಗೆ ಅನಾರೋಗ್ಯ, ಆಯುಷ್ಯ ಕಡಿಮೆ ಎಂದು ತಂತ್ರಿಗಳು ಹೇಳಿದರು. ಅವರು ಶ್ರೀ ರಾಯರ ಪಾದಕ್ಕೆ ಬಿದ್ದು ಪ್ರಾರ್ಥಿಸಿದರು. ರಾಯರು ನಗಿದರು. ನಂಬಿಕೆಯಿಂದ ಬಂದವರು ಖಾಲಿ ಕೈ ಹೋಗಲ್ಲ, ಅವನ ಆಯುಷ್ಯವನ್ನು ದೇವರ ಅನುಗ್ರಹದಿಂದ ವಿಸ್ತರಿಸಬಹುದು. ತಕ್ಷಣ ರಾಯರು ಪ್ರಾರ್ಥನೆ ಮಾಡಿ ತುಂಗಾಭದ್ರಾ ತೀರ್ಥವನ್ನು ತನ್ನ ತಲೆಗೆ ಹಾಕಿ ಮಂತ್ರ ಜಪ ಮಾಡಿದರು. ಬಾಲಕ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದ. ಕೆಲ ದಿನಗಳಲ್ಲಿ ಸಂಪೂರ್ಣ ಆರೋಗ್ಯ ಪಡೆಯುತ್ತಿದ್ದ. ಅದಾದ ಬಳಿಕ ಈ ಕುಟುಂಬ ಶ್ರದ್ಧಾವಂತರಾಗಿ ಪರಿವರ್ತನೆಗೊಂಡರು. ಅಂತಃಕರಣದಿಂದ ಜನೋದ್ಧಾರ. ಮಂತ್ರಾಲಯದ ಮಣ್ಣು, ಗಾಳಿ, ನೀರು ಎಲ್ಲವೂ ಶ್ರೀರಾಯರ ತಪಸ್ಸಿನಿಂದ ಪವಿತ್ರವಾಯಿತು. ಅಲ್ಲಿಗೆ ಬಂದ ಪ್ರತಿಯೊಬ್ಬ ಭಕ್ತನಿಗೂ ಅನುಗ್ರಹ ನಡೆಯತೊಡಗಿತು. ಶ್ರೀ ರಾಘವೇಂದ್ರರು ಒಂದು ಮಾತು ಹೇಳಿದರು. ಇಲ್ಲಿ ನಾನು ಜೀವಂತ ಸಮಾಧಿ ಹೊಂದುವೆ. ಆದರೆ ನನ್ನ ತಪಸ್ಸು 700 ವರ್ಷಗಳು ಇನ್ನೂ ಮುಂದುವರಿಯುತ್ತದೆ. ಭಕ್ತರು ನಂಬಿಕೆಯಿಂದ ಬಂದರೆ ನಾನು ಉತ್ತರ ನೀಡುವೆ.